ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ದಿವಾಳಿ ಮಾಡುತ್ತಿದೆ. ಪಿ. ರಾಜು ಬಿಟ್ಟಿ ಭಾಗಿಗಳ ನಿರ್ವಹಣೆಗಾಗಿ ಕಾಂಗ್ರೆಸ್ ಸರ್ಕಾರ ಅಮಾಯಕರ ಮೇಲೆ ಏರಿಕೆ ಭಾಗ್ಯ ಎನ್ನುವ ಗದಪ್ರಹಾರ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಇವರುಗಳು ರಾಜ್ಯದ ಮೇಲೆ ಮಾಡುತ್ತಿರುವ ಈ ಸಾಲದ ಹೊರೆಯನ್ನು ತೀರಿಸುವವರು ನಾವೇ. ಇಂಥ ಸರ್ಕಾರ ನಮಗೆ ಬೇಕಾ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ರಾಜು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಯಬಾಗ್ ತಾಲೂಕಿನ ಅಲಕನೂರು ಗ್ರಾಮದ ಅವರು ಗೃಹ ಕಚೇರಿಯಲ್ಲಿ ಜರುಗಿದ ಬಿಜೆಪಿ ಕಾರ್ಯಕರ್ತರ ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕುರ್ಚಿ ಮಂಡಲದ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗಿ ಅಭಯ್ ಮಾನ್ವಿ ಅವರು ಭಾಗವಹಿಸಿ ಅಧ್ಯಕ್ಷರ ನಾಮಪತ್ರ ಸ್ವೀಕರಿಸಿದರು. ನಂತರ ನೂತನ ಮಂಡಲ ಅಧ್ಯಕ್ಷರಾಗಿ ಅವಿರುದ್ಧವಾಗಿ ಆಯ್ಕೆಯಾದ ಶ್ರೀಧರ್ ಮೂಡಲ್ಗಿ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ಘೋಷಿಸಿ ಅವರಿಗೆ ಪಕ್ಷದ ಶಾಲ್ ಹಾಕಿ ಭಾರತ್ ಮಾತಾ ಘೋಷಣೆ ಹಾಗೂ ಶ್ರೀಧರ್ ಮೂಡಲ್ಗಿ ಆಗೆ ಬಡೋ ಹಮ್ ತುಮಾರೆ ಸಾಥ್ ಹೈ ಘೋಷಣೆ ಕೂಗಿದರು. ಇದೇ ಸಂದರ್ಭದಲ್ಲಿ ಹೊಸ ವರ್ಷ 2025ರ ಹೊಸ ದಿಗಂತ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ. ರಾಜು, ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಅಪ್ಪಾಜಿಗೋಳ ಹಾಗೂ ಸಂಘಟನಾ ಪರ್ವದ ಸಹ ಸಂಚಾಲಕರಾದ ಸಂಜಯ್ ಪಾಟೀಲ್, ಮಾಜಿ ಮಂಡಲ ಅಧ್ಯಕ್ಷ ಬಸವರಾಜ್ ಸನದಿ, ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷ ಭೀಮರಾಯ್ ಒಡೆಯರ್ ಹಾಗೂ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತಿ ಇದ್ದರು. ಬ್ಯೂರೋ ರಿಪೋರ್ಟ್, ತಾನಾಜಿ ಸಾನೆ, ಕೆವಿ ನ್ಯೂಸ್ ಕನ್ನಡ. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಭಾಗ್ಯವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಕೇವಲ ರೈತರಿಗೆ 25,000 ರೂಪಾಯಿಗೆ ಏನು ಟ್ರಾನ್ಸ್ಫಾರ್ಮರ್ ಸಿಕ್ತಿತ್ತು, ಅದು ಈಗ 2.5-3 ಲಕ್ಷ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ರೈತರಿಗೆ ಬಂದಿದೆ. ಕೇವಲ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ 8,000 ರೂಪಾಯಿಗೆ ಖರೀದಿ ಆಗ್ತಾ ಇದ್ದ ಮೌಲ್ಯ ಈಗ 40,000 ರೂಪಾಯಿ ಕಟ್ಟಬೇಕು. ಕೇವಲ 20 ರೂಪಾಯಿಗೆ ಸಿಗ್ತಾ ಇದ್ದಂತಹ ಬಾಂಡ್ ಪೇಪರ್ ಈಗ ಮಿನಿಮಮ್ 100 ರೂಪೀಸ್ ಆಗಿದೆ, 500 ರೂಪೀಸ್. ಹಾಲಿನ ರೇಟ್ ಹೆಚ್ಚಾಗಿದೆ, ಬಸ್ಸಿನ ರೇಟ್ ಈಗಾಗಲೇ ಹೆಚ್ಚು ಮಾಡಿದ್ರು, ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದ್ರು. ಇದೆಲ್ಲದರ ಪರಿಣಾಮ ದಿನಬಳಕೆಯ ವಸ್ತುಗಳು ಗಗನಕ್ಕೆ ಏರಿವೆ. ನಾನು ಇದನ್ನೆಲ್ಲ ಮಾತನಾಡಿದಾಗ ಇವರು ಗ್ಯಾರಂಟಿ ವಿರೋಧಿಗಳು ಅಂತ ಹೇಳಿ ಕಾಂಗ್ರೆಸ್ನವ್ರು ಬಿಂಬಿಸೋ ಪ್ರಯತ್ನ ಮಾಡ್ತಾರೆ. ನಾನು ಕಾಂಗ್ರೆಸ್ನವರಿಗೆ ಒತ್ತಾಯ ಮಾಡುವಂಥದ್ದು, ನೀವು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ನೀವು ಹೇಳಿದ್ರಿ, ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕುತ್ತಿಗೆ ಹಿಡಿದು ಕೊಡಿಸ್ತೀವಿ. ನೀವು ಕೊಟ್ಟ ಮಾತಂತ ನೀವು ನಡ್ಕೊಳ್ಳೇಬೇಕು, ನಡೆಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ನಡೆಯೋ ರೀತಿ ನಾವು ಮಾಡ್ತೀವಿ. ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂದಿದ್ದೀರಾ? ಇವತ್ತು ಬಜೆಟ್ ನ ಗಾತ್ರ ಇಷ್ಟು ದೊಡ್ಡದಾಗಿದೆ ಅಲ್ಲ, ಎಲ್ಲೇ ಹೋಗ್ತಾ ಇದೆ ದುಡ್ಡು? ಅದು ಅಷ್ಟೇ ನನ್ನ ಪ್ರಶ್ನೆ. ಈಗ ಒಂದು ಸುಮಾರು 15% ಬಸ್ಸಿನ ದರ ಏರಿಕೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದೀರಿ. ಸಾರಿಗೆ ಸ್ಥಿತಿ ಏನಿದೆ ಇವತ್ತು ಅಂದ್ರೆ, ರಾಜ್ಯ ಸರ್ಕಾರ ಆಸ್ ಆನ್ ಟುಡೇ ನನ್ನ ಹತ್ರ ಇರೋ ಮಾಹಿತಿ, ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಅಲ್ಲಿ ತೆಗೆದುಕೊಂಡ ಮಾಹಿತಿಯನ್ನ ನಾನು ಹೇಳ್ತಾ ಇದ್ದೇನೆ. 7,401 ಕೋಟಿ ಈ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಈಗ ಶಾಲಿನಿ ರಜನೀಶ್ ಅವರು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ, ಸರ್ಕಾರದಿಂದ ದುಡ್ಡು ಕೊಡಕ್ಕಾಗಲ್ಲ, ಇರೋ ಆಸ್ತಿಯನ್ನ ಮಾರಾಟ ಮಾಡ್ಕೊಳ್ಳಿ ಅಂತ. ಒಂದು ಸಾರಿ ನೀವು ಆಸ್ತಿಯನ್ನ ಮಾರಾಟ ಮಾಡಿದ್ರಿ ಅಂದ್ರೆ ಈ ಆಸ್ತಿಯನ್ನ ಹೊರೆ ಯಾರು ತಗೊಳ್ಳೋದು ಈ ರಾಜ್ಯದಿಂದ? ಈಗಿರೋ 7,400 ಕೋಟಿ ಬಾಕಿ ಇದೆಯಲ್ಲ, ಮತ್ತೆ ಯಾವ್ಯಾವ ರೇಟ್ ಹೆಚ್ಚು ಮಾಡ್ತೀರಿ? ನೀವು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಒಂದು ಎಲ್ಲ ಚರ್ಮನೇ ಸುಲಿದ್ರೆ ಇದಕ್ಕೆ ಸರ್ಕಾರ ಅಂತಾರ? ಅರೆ, ನಮ್ಮ ಮನೆಯಿಂದನೇ ಲಕ್ಷಗಟ್ಟಲೆ ಕಿತ್ಕೊಳ್ತಾ ಇದೆಯಲ್ಲಪ್ಪ. ಯಡಿಯೂರಪ್ಪನವರು 4,000 ರೈತರಿಗೆ ಪೂರಕವಾಗಿ ಕೃಷಿ ಸಮ್ಮಾನ ಕೊಡ್ತಾ ಇದ್ರು, ಅದನ್ನ ನಿಲ್ಲಿಸಿದ್ರಿ. ಕೃಷಿ ಸಮ್ಮಾನ ಯೋಜನೆ ಅಡಿಯಲ್ಲಿ ಎಲ್ಲ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದನ್ನ ನಿಲ್ಲಿಸಿದ್ರಿ. ಹಿಂದಿನ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು 4-4.5 ಲಕ್ಷ ಮನೆಗಳನ್ನ ಮಂಜೂರು ಮಾಡಿದ್ವಿ. ನಾನು ಹಿಂದೆ ಶಾಸಕನಾಗಿದ್ದಾಗ ಸುಮಾರು 10,000-12,000 ಮನೆಗಳನ್ನ ತಂದು ಹಂಚಿದ್ದೀನಿ. ಕುರ್ಚಿ ಮತಕ್ಷೇತ್ರಕ್ಕೆ ಒಂದು ಮನೆ ಬಂದಿಲ್ಲ ಇಲ್ಲಿವರೆಗೆ, ಒಂದು ಮನೆ.
ಒಂದು ಮನೆ ಬಂದ್ರೆ ಅದ್ರ ಆದೇಶದ ಕಾಪಿ ಇದ್ರೆ ನಾನು ತೋರಿಸ್ತೀನಿ. ಈಗೇನು ಹಂಚಿದ್ದಾರೆ ಅದು ಕೂಡ ನನ್ನ ಕಾಲದಲ್ಲಿ ಆಡಳಿತಾತ್ಮಕ ಮಂಜೂರಾತಿ ಬಂದಿತ್ತು. ನೀವು ಡೇಟ್ ನೋಡಿದ್ರೆ ಗೊತ್ತಾಗತ್ತೆ. ಹೊಸ ಶಾಸಕರಾದ್ಮೇಲೆ ಸಿಂಗಲ್ ಮನೆ ತರ್ಲಿಕ್ಕಾಗಿಲ್ಲ, ಅನುದಾನ ಯಾವುದೂ ಹೊಸದಾಗಿ ತರ್ಲಿಕ್ಕಾಗಿಲ್ಲ. ಎಲ್ಲಿ ಹೋಯ್ತಾ ಇದ್ದೀರಿ ರಾಜ್ಯವನ್ನು? ಹಾಗಾಗಿ ಏನು ಬಸ್ ರೇಟ್ ಹೆಚ್ಚಿಗೆ ಮಾಡಿದ್ದೀರಿ, ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೊಡೆತ ಈ ಸಮಾಜಕ್ಕೆ ಬೀಳುತ್ತೆ. ಈ ಸಾಲವನ್ನ ಹೀಗೆ ಹೊರಸು ಹೋಗ್ಬಿಟ್ರೆ ನಾಳೆ ಯಾರೇ ಬಂದವರು ಇದನ್ನು ತೀರಿಸಲೇಬೇಕು. ಆ ಪರಿಸ್ಥಿತಿಗೆ ಈ ಕರ್ನಾಟಕವನ್ನ ದೂಡಬೇಡಿ ಅನ್ನೋದಷ್ಟೇ ನನ್ನ ಮನವಿ.